ಪ್ರಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ ವಿದ್ಯಾರ್ಥಿಗಳು ಸೆಕೆಂಡ್ PUC ಓದ್ತಿದ್ದೀರಿ ಅವ್ರಿಗಾಗಿ ಇವತ್ತು ಒಂದು ಒಳ್ಳೆ ಅವಕಾಶದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ತುಂಬಾ ವಿದ್ಯಾರ್ಥಿಗಳ ಕನಸು IIT ಕಾಲೇಜಲ್ಲಿ ಓದ್ಬೇಕು, NIT ಕಾಲೇಜಲ್ಲಿ ಓದ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರ್ತಾರೆ. ಅಂತ ವಿದ್ಯಾರ್ಥಿಗಳಿಗಾಗಿ ಯಾಕೆಂದ್ರೆ JEE ಎಕ್ಸಾಮ್ ಬರೀತಾರೆ, ಅದರಲ್ಲಿ ಕಾರಣಾಂತರದಿಂದ ಸೀಟ್ ಸಿಕ್ಕಿರಲ್ಲ. ಅಂಥವ್ರಿಗಾಗಿ ಇನ್ನೊಂದು ಅವಕಾಶ ಇದೆ. ಅದ್ಯಾವುದು ಅಂದ್ರೆ ನ್ಯಾಷನಲ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ NCET ಅಂತ ಹೇಳಿ ನಡೆಯುತ್ತೆ. ಅದ್ರ ಮುಖಾಂತರನು ನಿಮ್ಮ ಕನಸನ್ನ ನೆರವೇರಿಸ್ಕೋಬಹುದು. IIT ಮತ್ತೆ NIT ಕಾಲೇಜ್ಗಳಲ್ಲಿ ಓದೋ ಅಂತ ಒಂದು ಕನಸನ್ನ ಪೂರೈಸ್ಕೋಬಹುದು. ಅಂತ ಅವಕಾಶದ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀನಿ. ಅದೇ ನ್ಯಾಷನಲ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ NCET ಅಂತೇಳಿ ಒಂದು ಎಕ್ಸಾಮ್ ನಡೆಯುತ್ತೆ. ಅದ್ರ ಮುಖಾಂತರ ನೀವು IIT ಮತ್ತೆ JEE ಕಾಲೇಜ್ಗೆ ಸೇರ್ಕೋಬಹುದು. ಅದ್ರ ಬಗ್ಗೆ ಆ ಎಕ್ಸಾಮಿನ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀನಿ. ಕೊನೆವರೆಗೂ ನೋಡಿ, ಒಂದು ಉತ್ತಮವಾದ ಮಾಹಿತಿ ಇದೆ ಇವತ್ತು ನಿಮ್ಗೆ. ಒಳ್ಳೆ ಅವಕಾಶ. ಯಾಕೆಂದ್ರೆ ಈ ಎಕ್ಸಾಮು ಸ್ಟಾರ್ಟ್ ಆಗಿರೋದೇ 2023ರಿಂದ, ಇನ್ನು 2 ವರ್ಷ ಆಗಿದೆ. ತುಂಬಾ ಜನಕ್ಕೆ ಇದ್ರ ಮಾಹಿತಿ ಗೊತ್ತಿಲ್ಲ. ಹಂಗಾಗಿ 2 ವರ್ಷ ಆಗಿದೆ. 2023 ಇಂದ ಈ NCET ಎಕ್ಸಾಮ್ ನಡೀತಾ ಇದೆ. ಅದ್ರ ಮುಖಾಂತರನು ನಿಮ್ಮ ಕನಸನ್ನ ನೆರವೇರಿಸ್ಕೋಬಹುದು. ಹಂಗಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿ, ನಿಮ್ಗೆ ಉತ್ತಮವಾದ ಮಾಹಿತಿ ಸಿಗುತ್ತೆ. ಯಾರೆಲ್ಲ PUC ಓದ್ತಿದ್ದೀರಿ ಆ ವಿದ್ಯಾರ್ಥಿಗಳಿಗಾಗಿ. ಇದು NCET ಎಕ್ಸಾಮ್ ಅಂದ್ರೆ ನ್ಯಾಷನಲ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ. ಇದೊಂದು ನ್ಯಾಷನಲ್ ಲೆವೆಲ್, ಆಲ್ ಓವರ್ ಇಂಡಿಯಾ ನಡೆಯುವಂತ ಒಂದು ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್. ಇದನ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅಂದ್ರೆ NTA. ನಿಮಗೆ JEE, NEET ಆಮೇಲೆ CUT ಎಕ್ಸಾಮ್ನೆಲ್ಲ ಕಂಡಕ್ಟ್ ಮಾಡೋದು ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಅಂತ ಕರೀತಾರೆ. ಅದೇ ರೀತಿ ಅವರೇ ಸಹ ಈ NCET ಎಕ್ಸಾಮ್ನು ಕಂಡಕ್ಟ್ ಮಾಡ್ತಾರೆ. ಏನಕ್ಕಾಗಿ ಈ ಎಕ್ಸಾಮ್ ನಡೆಯುತ್ತೆ ಅಂದ್ರೆ BSc B.Ed, BA B.Ed, BCom B.Ed ನ IIT ಮತ್ತೆ NIT ಕಾಲೇಜ್ಗಳಲ್ಲಿ ಓದೋ ವಿದ್ಯಾರ್ಥಿಗಳಿಗಾಗಿ ಆ ಸೆಲೆಕ್ಷನ್ಗೋಸ್ಕರ ನಡೆಸೋ ಅಂತ ಒಂದು ಎಕ್ಸಾಮೇ NCET ಅಂತ ಹೇಳಿ. ಇದು ಒಂದು 4 year ಇಂಟಿಗ್ರೇಟೆಡ್ ಟೀಚರ್ ಎಜುಕೇಶನ್ ಪ್ರೋಗ್ರಾಮ್. 4 years ಇಂಟಿಗ್ರೇಟೆಡ್ ಟೀಚರ್ ಎಜುಕೇಶನ್ ಪ್ರೋಗ್ರಾಮ್. ಇದು ತುಂಬಾ ಅಂದ್ರೆ ಈ ಎಕ್ಸಾಮಿನ ಸ್ಕೋರ್ ಇಂದ ಸೆಂಟ್ರಲ್ ಯೂನಿವರ್ಸಿಟಿಗಳು ಇರ್ಬೋದು, ಸ್ಟೇಟ್ ಯೂನಿವರ್ಸಿಟಿಗಳು ಇರ್ಬೋದು, ಮತ್ತೆ IIT ಕಾಲೇಜು, NIT ಮತ್ತೆ RIES, ಅದರ್ ಗೌರ್ಮೆಂಟ್ ಕಾಲೇಜಸ್ ಈ ಎಕ್ಸಾಮ್ ನ ಸ್ಕೋರ್ ಮುಖಾಂತರ ಸೆಲೆಕ್ಷನ್ ಮಾಡ್ಕೊಂತಾರೆ. ಒಟ್ಟು 50 ಸೆಂಟ್ರಲ್ ಯೂನಿವರ್ಸಿಟೀಸ್ ಈ ರಿಸಲ್ಟ್ ನ ಅಕ್ಸೆಪ್ಟ್ ಮಾಡ್ತವೆ. ಅದೇ ರೀತಿ 14 ಸ್ಟೇಟ್ ಯೂನಿವರ್ಸಿಟೀಸ್ ಇದ್ರ ರಿಸಲ್ಟ್ ನ ಅಕ್ಸೆಪ್ಟ್ ಮಾಡ್ತಾರೆ. ಇದಕ್ಕೆ ನೀವು ಈ ಎಕ್ಸಾಮ್ ನ ಬರೀಬೇಕು ಅಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಸೆಕೆಂಡ್ PUC ಓದ್ತಿರೋ ಅಂತ ಎಲ್ಲಾ ವಿದ್ಯಾರ್ಥಿಗಳು, ಅದರಲ್ಲೂ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಓದ್ತಿರೋಂಥವ್ರಿಗೆ ತುಂಬಾ ಅವಕಾಶ ಇದೆ. PUC ನಲ್ಲಿ ನೀವು 60% ಮಾರ್ಕ್ಸ್ ನ ತಗೊಂಡಿರ್ಬೇಕಾಗುತ್ತೆ. ಇದನ್ನು ಯಾವಾಗ ಕಾಲ್ಫಾರ್ ಮಾಡ್ತಾರೆ ಅಂದ್ರೆ ಫೆಬ್ರವರಿ ಇಲ್ಲ ಮಾರ್ಚ್. ಪ್ರತಿ ವರ್ಷ ಫೆಬ್ರವರಿ ಇಲ್ಲ ಮಾರ್ಚ್ ಅಲ್ಲಿ ಕಾಲ್ ಮಾಡ್ತಾರೆ. ಮಾರ್ಚ್ ಎಂಡಿಂಗ್ ಅಲ್ಲಿ ಅಪ್ಲಿಕೇಶನ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ಏಪ್ರಿಲ್ ಅಲ್ಲಿ ಅಡ್ಮಿಟ್ ಕಾರ್ಡ್ ನ ಬಿಡ್ತಾರೆ. ಎಕ್ಸಾಮು ಏಪ್ರಿಲ್ ಇಲ್ಲ ಜೂನ್ ಅಲ್ಲಿ ನಡೆಯುತ್ತೆ. ರಿಸಲ್ಟ್ ಜುಲೈಯಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈ ಎಕ್ಸಾಮ್ ಬರೀಬೇಕು ಅಂದ್ರೆ ಅಪ್ಲಿಕೇಶನ್ ಫೀಸ್ ಎಲ್ಲ ಎಷ್ಟಿದೆ ಅಂದ್ರೆ ಜನರಲ್ ಅಂದ್ರೆ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ಗೆ 1200 ರೂಪೀಸ್ ಇರುತ್ತೆ. OBC, EWS ಅವ್ರಿಗೆ 1000 ರೂಪೀಸ್ ಇರುತ್ತೆ. SC ST PWD ಥರ್ಡ್ ಜೆಂಡರ್ಗೆ 650 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಈ ಎಕ್ಸಾಮ್ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಇದನ್ನ ಕಂಡಕ್ಟ್ ಮಾಡೋ ಅಂಥದ್ದು ನಾನು ಆಲ್ರೆಡಿ ಹೇಳ್ದಂಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು. ಎಕ್ಸಾಮ್ ಮೋಡ್ ನಿಮ್ಗೆ CBT ಇರುತ್ತೆ, ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಪ್ಯಾಟ್ರನ್ ಎಲ್ಲ ಬಂದು MCQ ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ. 13 ಲ್ಯಾಂಗ್ವೇಜಸ್ ಅಲ್ಲಿ ನೀವು ಎಕ್ಸಾಮ್ ಬರೀಬಹುದು. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಫ್ಲೂಯೆನ್ಸಿ, ಇಂಗ್ಲಿಷ್ ಬೇಕು ಅಂದ್ರೆ ಇಂಗ್ಲಿಷ್ ಅಲ್ಲಿ ಬರೀಬಹುದು, ಹಿಂದಿ ಇಲ್ಲ ಕನ್ನಡದಲ್ಲಿ ಬೇಕು ಅಂದ್ರೆ ಕನ್ನಡದಲ್ಲೂ ಬರೆಯುವಂತ ಅವಕಾಶ ಇದೆ. 13 ಲ್ಯಾಂಗ್ವೇಜಸ್ ಅಲ್ಲಿ ಈ ಎಕ್ಸಾಮ್ ನ ಬರೀಬಹುದು. ಇದ್ರ ವೆಬ್ಸೈಟ್ nta.ac.in ಅಂತ ಹೊಡೆದ್ರೆ ನಿಮ್ಗೆ ಇದ್ರ ವೆಬ್ಸೈಟ್ ಅಲ್ಲಿ ಪೂರ್ತಿ ಮಾಹಿತಿ ಸಿಗುತ್ತೆ. ಎಕ್ಸಾಮ್ ಡೇಟ್ ನಾನು ಹೇಳಿದ್ನಲ್ಲ, ಕಾಲ್ಫಾರ್ ಮಾಡೋದು ಅದೆಲ್ಲ ಏಪ್ರಿಲ್ ಅಲ್ಲಿ ನಡೀತಾ ಹೋಗುತ್ತೆ. ಡ್ಯೂರಿಯೇಷನ್ 180 ಮಿನಿಟ್ಸ್ ಕೊಡ್ತಾರೆ. ಟೋಟಲ್ ಕ್ವಶನ್ಸ್ 160 ಇರುತ್ತೆ. ಒಟ್ಟು 64 ಮಾರ್ಕ್ಸ್ಗೆ. ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಕರೆಕ್ಟ್ ಆದ್ರೆ 4 ಮಾರ್ಕ್ಸ್, ರಾಂಗ್ ಆದ್ರೆ 1 ಮಾರ್ಕ್ಸ್ ನ ಲೆಸ್ ಮಾಡ್ತಾರೆ. ಒಟ್ಟು 640 ಮಾರ್ಕ್ಸ್ಗೆ ಈ ಎಕ್ಸಾಮು ನಡೆಯುತ್ತೆ. ಸಿಲೆಬಸ್ ಎಲ್ಲ ಏನಿರುತ್ತೆ ಅಂದ್ರೆ ಲ್ಯಾಂಗ್ವೇಜಸ್ ಇರುತ್ತೆ. ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ರೀಡಿಂಗ್ ಕಂಪ್ಯಾರಿಸನ್, ಲಿಟ್ರರಿ ಆಪ್ಟಿಟ್ಯೂಡ್,
ವೊಕಬುಲರಿ ಯಾವ ತರ ಇದೆ ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ. ಡೊಮೈನ್ ಸಬ್ಜೆಕ್ಟಿಗೆ ಬಂದಾಗ ಕ್ಲಾಸ್ 12 ಅಲ್ಲಿ ನೀವು ಓದಿರೋ ಅಂತ 3 ಸಬ್ಜೆಕ್ಟ್ಗಳ ಬಗ್ಗೆ ನೀವು ಡೊಮೈನ್ ಸಬ್ಜೆಕ್ಟ್ ನ ತಗೋಬೇಕಾಗುತ್ತೆ. ಈಗ PCMB ಓದಿದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಈ ತರದ 3 ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇನ್ನ ಕಾಮನ್ ಆಗಿರುತ್ತೆ ಯಾವ್ದಾವ್ದು ಅಂದ್ರೆ ಜನರಲ್ ಟೆಸ್ಟ್ ಕಾಮನ್, ಅಂದ್ರೆ ಜನರಲ್ ನಾಲೆಡ್ಜ್, ಕರೆಂಟ್ ಅಫೇರ್ಸ್, ಜನರಲ್ ಮೆಂಟಲ್ ಎಬಿಲಿಟಿ, ನ್ಯೂಮೆರಿಕಲ್ ಆಪ್ಟಿಟ್ಯೂಡ್, ಕ್ವಾಂಟಿಟೇಟಿವ್ ರೀಸನಿಂಗ್, ಲಾಜಿಕಲ್ ಅಂಡ್ ಅನಾಲಿಟಿಕಲ್ ರೀಸನಿಂಗ್ ಈ ತರದ್ದು ಜನರಲ್ ಟೆಸ್ಟ್ ಸಹ ಸಿಲೆಬಸ್ ಅಲ್ಲಿ ಇರುತ್ತೆ. ನಮ್ಮ ಕರ್ನಾಟಕದಲ್ಲೆಲ್ಲ ಎಕ್ಸಾಮ್ ಸೆಂಟರ್ಸ್ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಬೆಳಗಾವಿಲಿದೆ, ಬೆಂಗಳೂರಲ್ಲಿದೆ, ಬೀದರ್, ಚಿಕ್ಕಬಳ್ಳಾಪುರ, ಗದಗ್, ಗುಲ್ಬರ್ಗ, ಹಾಸನ್, ಹೊಸಪೇಟೆ, ಹುಬ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ತುಮಕೂರು ಇಷ್ಟು ಕಡೆ ಎಕ್ಸಾಮ್ ಸೆಂಟರ್ಸ್ ನ ಕೊಟ್ಟಿದ್ದಾರೆ. ಇದ್ರ ಪ್ಯಾಟ್ರನ್ ಎಲ್ಲ ಯಾವ ತರ ಇರುತ್ತೆ ಅಂದ್ರೆ ನಾನು ಹೇಳ್ದಲ್ಲ 2 ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಈಗ ನೀವು ಕನ್ನಡ ಮತ್ತೆ ಇಂಗ್ಲಿಷ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಅಂದ್ರೆ ಒಂದೊಂದು ಲ್ಯಾಂಗ್ವೇಜ್ ಅಲ್ಲಿ 23 ಕ್ವಶನ್ ಇರ್ತವೆ, ನೀವು 20 ಕ್ವಶನ್ ನ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ಅದೇ ರೀತಿ ಕನ್ನಡ ತಗೊಂಡ್ರೆ ಇಂಗ್ಲಿಷ್ ಒಂದು ತಗೊಂಡಿರ್ತೀರಿ, ಇಂಗ್ಲಿಷ್ ಅಲ್ಲಿ 23 ಕ್ವಶನ್ ಅಲ್ಲಿ 20 ನೀವು ಆನ್ಸರ್ ಮಾಡಬೇಕು. ಅದೇ ರೀತಿ ಕನ್ನಡ ತಗೊಂಡಿದ್ರೆ ಕನ್ನಡ 23 ಕ್ವಶನ್ ಅಲ್ಲಿ 20 ಆನ್ಸರ್ ಮಾಡಬೇಕು. ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಹೇಳಿ 23 ಕ್ವಶನ್ಸ್ ಇರುತ್ತೆ, 20 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಜನರಲ್ ಟೆಸ್ಟ್ ಹೇಳಿದ್ನಲ್ವಾ ಅದರಲ್ಲಿ 28 ಕ್ವಶನ್ ಇರ್ತವೆ, 25 ಕ್ವಶನ್ ನ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಅದೇ ರೀತಿ ಡೊಮೈನ್ ಸಬ್ಜೆಕ್ಟ್ ನಾನು ಹೇಳಿದ್ನಲ್ಲ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ತಗೊಂಡ್ರೆ 28 ಕ್ವಶನ್ ಇರ್ತವೆ, ನೀವು 23 ಆನ್ಸರ್ ಮಾಡಬೇಕಾಗುತ್ತೆ. ಟೋಟಲ್ ಕ್ವಶನ್ಸ್ ನಿಮ್ ಕ್ವಶನ್ ಪೇಪರ್ ಅಲ್ಲಿ 181 ಇರುತ್ತೆ, ನೀವು 160 ಕ್ವಶನ್ಸ್ ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ನೆನಪಿರ್ಲಿ 2 ಲ್ಯಾಂಗ್ವೇಜ್ ತಗೋಬೇಕು, 3 ಡೊಮೈನ್ ಸಬ್ಜೆಕ್ಟ್ ತಗೋಬೇಕು, ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ಇರುತ್ತೆ, ಮತ್ತೆ ಒಂದು ಜನರಲ್ ಟೆಸ್ಟ್. ಇಷ್ಟನ್ನ ನೀವು ಬರಿಬೇಕಾಗುತ್ತೆ. ಅಂದ್ರೆ 7 ಪೇಪರ್ ಬರಿಬೇಕಾಗುತ್ತೆ. 2 ಲ್ಯಾಂಗ್ವೇಜ್, 3 ಡೊಮೈನ್, ಒಂದು ಜನರಲ್ ಟೆಸ್ಟ್, ಒಂದು ಟೀಚಿಂಗ್ ಆಪ್ಟಿಟ್ಯೂಡ್, ಒಟ್ಟು 7 ಪೇಪರ್ ನ ನೀವು ಎಕ್ಸಾಮ್ ನಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ ಸಬ್ಜೆಕ್ಟ್ ಅಲ್ಲಿ ಹೇಳಿದ್ನಲ್ಲ ಸೆಕ್ಷನ್ 1 ಅಲ್ಲಿ 2 ಲ್ಯಾಂಗ್ವೇಜ್ ತಗೋಬೇಕು, ಡೊಮೈನ್ ಸಬ್ಜೆಕ್ಟ್ ಅಲ್ಲಿ 3, ಇನ್ನು 2 ಟೀಚಿಂಗ್ ಮತ್ತೆ ಜನರಲ್ ಟೆಸ್ಟ್ ಅಂತ ಹೇಳಿ ಇರುತ್ತೆ. ಈ ಎಕ್ಸಾಮ್ ಅಂದ್ರೆ ಅಡ್ಮಿಷನ್ ಫೀಸ್ ಎಲ್ಲ ಬಂದು ನಿಮಗೆ 5,000ದಿಂದ 15,000, 20,000, ಮ್ಯಾಕ್ಸಿಮಮ್ ಅಂದ್ರೆ 50,000ದೊಳಗೆ ನಿಮ್ದು ಅಡ್ಮಿಷನ್ ಕ್ಲೋಸ್ ಆಗುತ್ತೆ. ಯಾಕಂದ್ರೆ ಇದು ಗೌರ್ಮೆಂಟ್ ಇಂದ ಕಾಲೇಜಸ್ ಆಗಿರೋದ್ರಿಂದ IIT ಮತ್ತೆ NIT ಕಾಲೇಜಲ್ಲಿ 5,000 ಸ್ಟಾರ್ಟಿಂಗ್, 5,000ದಿಂದ ಒಂದು 25,000, 30,000ದೊಳಗೆ ಆ ರೇಂಜ್ ಒಳಗೆ ನಿಮ್ಗೆ ಈ ಅಡ್ಮಿಷನ್ ಫೀಸ್ ಕ್ಲೋಸ್ ಆಗುತ್ತೆ. ಅಂದ್ರೆ ನಿಮಗೆ ಫೀಸೇ ಕಮ್ಮಿ ಇರುತ್ತೆ ತುಂಬಾ, ವರ್ಷಕ್ಕೆ 5,000ದಿಂದ 25,000 ಅಂತ ಬೇಕಾದ್ರೆ ನೀವು ತಿಳ್ಕೊಬಹುದು. ನೋಡಿ IIT ಖರಗ್ಪುರ್ಗೆ ಹೋದ್ರೆ BSc B.Ed ಇದೆ, PCM ಮತ್ತೆ ಎಲ್ಲ ಎಕನಾಮಿಕ್ಸ್ ಬೇಕಾದ್ರೆ ಬರೀಬಹುದು, ಅಲ್ಲಿ 50 ಸೀಟ್ಸ್ ಇದೆ. IIT ಜೋಧ್ಪುರ್ಗೆ ಹೋದ್ರೆ BSc B.Ed ಕಾಂಬಿನೇಷನ್ ಇದೆ, PCM ಓದ್ಬೋದು ನೀವು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಅಲ್ಲಿ 50 ಸೀಟ್ ಇದೆ. IIT ರೋಪರ್ಗೆ ಹೋದ್ರೆ BSc B.Ed PCM ಇದೆ, ಅಲ್ಲೂ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ 50 ಸೀಟ್ಸ್. IIT ಭುವನೇಶ್ವರ್ಗೆ ಹೋದ್ರೆ BSc B.Ed ಕಾಂಬಿನೇಷನ್ ಇದೆ. ಅಂದ್ರೆ ನೀವು ತಿಳ್ಕೊಬೇಕು IIT NIT ನಲ್ಲಿ ಮೇಜರ್ ಆಗಿ ಸೈನ್ಸ್ ಅಂದ್ರೆ PCM ಇಲ್ಲಾಂದ್ರೆ ಎಕನಾಮಿಕ್ಸ್ ಅಂತ ಕೆಲವು ಕಡೆ ಎಕನಾಮಿಕ್ಸ್ ಇದೆ. ಭುವನೇಶ್ವರ್ ಮತ್ತೆ ಖರಗ್ಪುರಲ್ಲಿ ಎಕನಾಮಿಕ್ಸ್ ಅಂದ್ರೆ ಕಾಮರ್ಸ್, PCom B.Ed ಮಾಡ್ಬೋದು ಅಲ್ಲಿ 2 ಕಡೆ. ಇನ್ನು ಬೇರೆ ಬೇರೆ ಯೂನಿವರ್ಸಿಟಿನಲ್ಲಿ BA B.Ed ಸಹ ಇರುತ್ತೆ. IIT NIT ನಲ್ಲೇ ನೀವು ಓದ್ಬೇಕು ಅಂದ್ರೆ BSc B.Ed ಕಾಂಬಿನೇಷನ್ ಮಾತ್ರ ಇರುತ್ತೆ, ಅದರಲ್ಲೂ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇರುತ್ತೆ. ಒಂದೊಂದು IIT ಮತ್ತೆ NIT ಕಾಲೇಜ್ಗಳಲ್ಲೂ 50 ಸೀಟ್ಸ್ ನ ರಿಸರ್ವ್ ಇಟ್ಟಿದ್ದಾರೆ. ಆಯ್ತಾ, ಜಾಬ್ ಅಪಾರ್ಚುನಿಟೀಸ್ ಅಂತ ಬಂದಾಗ ನೀವು ಸ್ಕೂಲ್ ಟೀಚರ್ ಆಗಿ ಇಲ್ಲ ಕಾಲೇಜ್ಗಳಲ್ಲಿ ಸೆಲೆಕ್ಟ್ ಆಗ್ಬೋದು. ಕೇಂದ್ರೀಯ ವಿದ್ಯಾಲಯ ಇರ್ಬೋದು, ನವೋದಯ ಇರ್ಬೋದು, APS ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಸ್ಕೂಲ್ಸ್ ಕಾಲೇಜಸ್ ಅಲ್ಲಿ ನೀವು ವರ್ಕ್ ಮಾಡೋ ಅಂತ ಒಂದು ಅವಕಾಶ ಇರುತ್ತೆ. ಸ್ಕೋಪ್ ಆಫ್ ಎಂಪ್ಲಾಯಬಿಲಿಟಿ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಸಹ ನೀವು ಎಲಿಜಿಬಲ್ ಆಗಿರ್ತೀರಿ. ವೇರಿಯಸ್ ಗೌರ್ಮೆಂಟ್ ಜಾಬ್ಸ್ಗೂ ಅಂದ್ರೆ UPSC ಬರೀಬಹುದು, KS ಈ ತರ SSC ಮತ್ತೆ ಎಲ್ಲ IAS ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ನೀವು ಗೌರ್ಮೆಂಟ್ ಜಾಬ್ಸ್ಗೆ ಎಲಿಜಿಬಲ್ ಆಗ್ತೀರಿ. ಟೆಕ್ನಿಕಲ್ ಫೀಲ್ಡ್ ಅಲ್ಲೂ ಹೋಗ್ಬೋದು, ಲ್ಯಾಬೊರೇಟರಿ ಅಸಿಸ್ಟೆಂಟ್ ಇನ್ ರಿಸರ್ಚ್ ಅಲ್ಲಿ ಹೋಗ್ಬೋದು, ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಹೋಗ್ಬೋದು. ಅದೇ ರೀತಿ ನಿಮ್ಗೆ ಟಾಪ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮ್ಗೆ ಪ್ಲೇಸ್ಮೆಂಟ್ ಸಹ ಆಗುತ್ತೆ, ಇಲ್ಲ ನೀವು ಹೈಯರ್ ಎಜುಕೇಶನ್ ಸಹ ಮಾಡ್ಬೋದು. ಇಲ್ಲಿ 4 ರೀಜನ್ ಅಂತ ಹೇಳಿ ಮಾಡ್ತಾನೆ, ನಾರ್ತ್ ರೀಜನ್, ಈಸ್ಟರ್ನ್ ರೀಜನ್, ವೆಸ್ಟರ್ನ್ ರೀಜನ್ ಮತ್ತೆ ಸೌತ್ ರೀಜನ್ ಅಂತ ಹೇಳಿ. ಒಂದೊಂದರಲ್ಲಿ ಎಷ್ಟೆಷ್ಟು ಯೂನಿವರ್ಸಿಟಿಗಳು ಇಲ್ಲ ಇನ್ಸ್ಟಿಟ್ಯೂಷನ್ಗಳು ಬರ್ತವೆ ಅಂದ್ರೆ ನಾರ್ತ್ ಅಲ್ಲಿ 25 ಯೂನಿವರ್ಸಿಟೀಸ್ ಈ ಎಕ್ಸಾಮ್ ರಿಸಲ್ಟ್ ತಗೋತವೆ. ಅದೇ ರೀತಿ ಈಸ್ಟರ್ನ್ ಅಲ್ಲೂ ಅಷ್ಟೇ 12, ಅದೇ ರೀತಿ
ಇಂಟೇಕ್ ಎಲ್ಲ ಎಷ್ಟು ಬರುತ್ತೆ ಅಂದರೆ ಟೂ ನೋಡಿ, ನಾರ್ತ್ ರೀಜನಲ್ಲಿ ಜಾಸ್ತಿ ಇದೆ, 2550 ಇದೆ. ಈಸ್ಟರ್ನ್ ರೀಜನಲ್ಲಿ 1150 ಇದೆ. ವೆಸ್ಟರ್ನ್ ರೀಜನಲ್ಲಿ 1400, ಸೌತ್ ರೀಜನಲ್ಲಿ 1000. ಒಟ್ಟು 6100 ಸೀಟ್ಸ್ ನಿಮಗೆ ಓವರ್ ಆಲ್ ಸಿಗುತ್ತೆ. ಈ ಒಂದು ನ್ಯಾಷನಲ್ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ NCET ಅಂತ, ಯಾರೆಲ್ಲ ಸೈನ್ಸ್ ವಿದ್ಯಾರ್ಥಿಗಳಿದ್ದೀರಿ ಮರೀದೆ ಈ ಎಕ್ಸಾಮ್ನ ತಗೊಳ್ಳಿ. ಫೆಬ್ರವರಿನಲ್ಲಿ ಇಲ್ಲ ಮಾರ್ಚಲ್ಲಿ ಕಾಲ್ಫಾರ್ ಮಾಡ್ತಾನೆ. ನಿಮ್ಮ IIT ಮತ್ತು NIT ಕಾಲೇಜಲ್ಲಿ ಓದೋ ಅಂಥ ಒಂದು ಅವಕಾಶನ ತಪ್ಪಿಸ್ಕೋಬೇಡಿ. ಇದ್ರ ಮುಖಾಂತರನಾದರೂ ನೀವು ಅಲ್ಲಿ ಓದ್ಬೋದು. ತುಂಬ 100% ಜಾಬ್ ಪ್ಲೇಸ್ಮೆಂಟು ಸಿಗುತ್ತೆ. ಯಾಕೆಂದರೆ IIT NITಗಳಲ್ಲಿ ತುಂಬ ಕ್ಯಾಂಪಸ್ ಸೆಲೆಕ್ಷನಿಗೆ ಬರ್ತವೆ. ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು ಅಲ್ಲಿ ರಿಕ್ರೂಟ್ಮೆಂಟಿಗೆ ಬರೋ ಅಂಥ ಚಾನ್ಸಸ್ ತುಂಬ ಇದೆ. ಅದೇ ರೀತಿ ನೀವು ರಿಸರ್ಚ್ ಫೀಲ್ಡ್ಗೂ ಹೋಗುವಂಥ ಒಂದು ಅವಕಾಶನೂ ಸಹ ಇರುತ್ತೆ. ನೆನ್ಪಿಟ್ಕೊಳ್ಳಿ, NCET ಅಂತೇಳಿ BSc B.Ed, BA B.Ed, BCom B.Ed ಓದೋ ಅಂಥ ಒಂದು ಈ ಎಕ್ಸಾಮ್ ಮುಖಾಂತರ ಅವಕಾಶ ಇದೆ. ಒಂದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಇದಾಗಿದೆ. ನೆನ್ಪಿಟ್ಕೊಳ್ಳಿ, 50 ಸೆಂಟ್ರಲ್ ಯೂನಿವರ್ಸಿಟೀಸು ಈ ರಿಸಲ್ಟ್ನ ತಗೋತೇವೆ. 14 ಸ್ಟೇಟ್ ಯೂನಿವರ್ಸಿಟೀಸು ಇದ್ರ ರಿಸಲ್ಟ್ನ ತಗೋತೇವೆ. ಯಾರೆಲ್ಲ ಸೆಕೆಂಡ್ PUC ಓದ್ತಿದ್ದೀರಿ ಅಂಥ ವಿದ್ಯಾರ್ಥಿಗಳು ಮರೀದೆ ಈ ಎಕ್ಸಾಮ್ನ ತಗೊಳ್ಳಿ. ಆಯ್ತು, ಒಂದು ಉತ್ತಮವಾದ ಒಂದು ಅವಕಾಶ. ಎಲ್ಲ ತುಂಬ ಡಿಸ್ಟಿಕ್ಗಳಲ್ಲಿ ಈ ಎಕ್ಸಾಮ್ ಬರೆಯೋ ಅವಕಾಶನ ಕೊಟ್ಟಿದ್ದಾರೆ. ಫೀಸು ಸಹ ತುಂಬ ಕಮ್ಮಿ ಇದೆ. 5000ದಿಂದ ಒಂದು 25-30 ಸಾವಿರದೊಳಗೆ ನಿಮಗೆ ವರ್ಷದ ಫೀಸ್ ಆಗೋ ಅಂಥ ಒಂದು ಅವಕಾಶ ಇರುತ್ತೆ. ಒಂದು ಒಳ್ಳೆಯ ಅವಕಾಶ, ಕಳ್ಕೊಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೊಂದು ಎಜುಕೇಷನಲ್ ಚಾನಲ್ ಆಗಿದೆ. ಮುಂದಿನ ಎಜುಕೇಷನಲ್ ಮಾಹಿತಿಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು.